ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭರತ್ ಗೌಡ, UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಇವಾಗ ನಿಮಗೊಂದು ಪ್ರಶ್ನೆ ಇದೆ. ಕ್ಲಾಕ್ನಲ್ಲಿ ಏನು ಗಡಿಯಾರದ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಇರ್ತೀರಾ ಮೆಂಟಲ್ ಎಬಿಲಿಟಿಯಲ್ಲಿ, ಈ ಗಡಿಯಾರದ ಮುಳ್ಳುಗಳು 24 ಗಂಟೆಗಳಲ್ಲಿ ಎಷ್ಟು ಬಾರಿ ಸಂಧಿಸುತ್ತವೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಎಷ್ಟು ಬಾರಿ ಸಂಧಿಸುತ್ತವೆ ಅನ್ನುವಂಥದ್ದು ಎಲ್ಲರೂ ಹೇಳ್ತೀರಾ, ಯಾಕೆ ಅದು ಅಷ್ಟು ಬಾರಿ ಅನ್ನುವಂತಹ ರೀಸನ್ನನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಇದೇ ನಿಟ್ಟಿನಲ್ಲಿ ಶಾಂತಮಾರ್ಗ ಆಫ್ಲೈನ್ ಸೆಂಟರ್ನಲ್ಲಿ ಮೆಂಟಲ್ ಎಬಿಲಿಟಿ ಕೋರ್ಸ್ ಆಲ್ರೆಡಿ ಶುರುವಾಗಿದೆ. ಆಫ್ಲೈನ್ ಬ್ಯಾಚ್ ಇದನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ರೀಸನಿಂಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ರೀಸನಿಂಗ್, ಕ್ವಾಂಟ್ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಎಕ್ಸಾಮಿನೇಷನ್ಗೂ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಈ ಒಂದು ತರಗತಿಗಳು ನಡೆಯುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಮಾರುತಿ ಮಂದಿರ್ ಮುಂದೆ ಇರುವಂತಹ ಶಾಂತಮಾರ್ಗ ಆಫ್ಲೈನ್ ಸೆಂಟರ್ಗೆ ವಿಸಿಟ್ ಮಾಡ್ಬೋದು. ಹಾಗೆ ಆನ್ಲೈನಲ್ಲಿ ಬೇಕಾದರೆ ಆನ್ಲೈನಲ್ಲೂ ಕೂಡ ಅವೈಲಬಲ್ ಇದೆ. ಶಾಂತಮಾರ್ಗ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲೂ ಕೂಡ ನೀವು ಮೆಂಟಲ್ ಎಬಿಲಿಟಿ KS ಮೆಂಟಲ್ ಎಬಿಲಿಟಿಯನ್ನು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಇದಕ್ಕೆ ಆನ್ಸರ್ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ವಿ ಅಲ್ವಾ, ಒಂದು ದಿನಕ್ಕೆ 24 ಗಂಟೆಯಲ್ಲಿ ಎಷ್ಟು ಬಾರಿ ಸಂಧಿಸುತ್ತೆ? 22 ಬಾರಿ ಸಂಧಿಸುತ್ತೆ. ಯಾಕೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆನ್ಸರ್ನ ತಗೊಂಡು ಬರ್ತೀವಿ. ಈಗ ನೋಡಿ, ಒಂದು ದಿವಸಕ್ಕೆ 24 ತಾಸು ಬಟ್ ಕೋಯಿನ್ಸೈಡ್ ಆಗೋದು 22 ಬಾರಿ. ಯಾಕೆ 2 ಬಾರಿ ಕಡಿಮೆ ಅನ್ನೋದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಒಂದು HOT ಮೆಥಡಾಲಜಿ ಅಪ್ರೋಚ್ ಬರ್ಕೊಳ್ಳಿ. ಏನು ಅಂತಂದರೆ, ನೀವು ಆಪ್ಟಿ ಆ್ಯಂಡ್ ರೀಸನಿಂಗ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗಲ್ಲಿ ಫಸ್ಟ್ ಪ್ರಿಯಾರಿಟಿ ರೀಸನಿಂಗ್ ಕೊಡಬೇಕು. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಅಪ್ರೋಚ್. ನೀವು ಕ್ವಾಂಟಿಟಿವ್ ಆಪ್ಟಿಟ್ಯೂಡಿಂದ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ಅಂತೇಳಿ ನೀವೇನಾದರೂ ಹೋದರೆ ದೆನ್ ದೇ ಆರ್ ಇನ್ ಎ ರಾಂಗ್ ಬೋಟ್ ಅಂತ. ಓಕೆ, ಸೊ ರೀಸನಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಮೆಂಟಲ್ ಎಬಿಲಿಟಿ. ಅದರಿಂದಲೇ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಹೊರತು ನೋಡೋಕ್ಕೆ ಈಸಿ ಬಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಸೊ ಇದೇ ಥರ ಎಜುಕೇಷನ್ ರಿಲೇಟೆಡ್ ಒಂದು ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ಗೆ ಫಾಲೋ ಶಾಂತಮಾರ್ಗ ಚಾನಲ್. ಥ್ಯಾಂಕ್ ಯು. ನಮಸ್ಕಾರ.